ಜಮೀನು ಇದೆ ಅನ್ನುವಂಥ ವಿಚಾರವಾಗಿ ಅಂದ್ರೆ ಒತ್ತುವರಿ ಆಗಿದೆ ಅಂತ ಈ ವಿಚಾರವಾಗಿ ಏನು ಹೇಳ್ತೀರಿ? ಇವಾಗ ಕೆಲವುಗಿಂತ ಯಾವುದೋ ಒಂದು ಟಿವಿ ಚಾನಲಲ್ಲಿ ಡಾಕ್ಟರ್ ಮಂಜುನಾಥ್ ಅವರು MP ಆದಮೇಲೆ 71 ಎಕರೆ ಜಮೀನು ಖರೀದಿ ಮಾಡಿದ್ದಾರೆ ಅಂತ ಪ್ರಸಾರ ಮಾಡ್ತಾ ಇದ್ದಾರೆ. ನಾನು MP ಆದಮೇಲೆ 7 ಇಂಚೂ ತಗೊಂಡಿಲ್ಲ. 7 ಇಂಚು ಜಮೀನು ಎಲ್ಲಿ ಬೆಂಗಳೂರಲ್ಲಾಗಲಿ ಇಲ್ಲಾಗಲಿ ಎಲ್ಲೂ ತಗೊಂಡಿಲ್ಲ. ಅಂದರೆ ಈ ಕೇದ್ಗಾನಹಳ್ಳಿನಲ್ಲಿ 1996ನೇ ಇಸ್ವಿನಲ್ಲಿ ನಮ್ಮ ತಂದೆಯವರು 3.5 ಎಕರೆ ಜಮೀನನ್ನು ಕೊಂಡ್ಕೊಂಡಿದ್ದಾರೆ. ಅಂದರೆ ಕೊಂಡ್ಕೊಂಡಿರೋದು ಮಂಜೂರಾತಿ ಅಲ್ಲ. ಅವರು ಕಾಲವಾದ ಮೇಲೆ ನಮ್ಮ ಹೆಸರಿಗೆ ಅದು ವರ್ಗಾವಣೆ ಆಗಿದೆ. ಇದನ್ನು ನಾನು ನಾಮಿನೇಷನ್ ಟೈಮಲ್ಲಿ ಅಫಿಡವಿಟಲ್ಲೂ ಕೊಟ್ಟಿದ್ದೀವಿ. ಅಲ್ಲಿಗೆ ಅಷ್ಟೇ. ಇದು ಏನಾಗಿದೆ, ಸುಮ್ಮನೆ ಹೆಸರಿಗೆ ಮಸಿ ಬಳಿತಕ್ಕಂಥ ಒಂದು ವ್ಯವಸ್ಥೆ ಅಂತ ಒಂದು ಷಡ್ಯಂತ್ರ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ನಮ್ಮ ಜೀವನದ ಉದ್ದಕ್ಕೂ ಅಡ್ಡದಾರಿ ಹಿಡದೇ ಇಲ್ಲ. ಅಡ್ಡದಾರಿ ಹಿಡಿದಿದ್ರೆ ಈ ರೀತಿ ನಾವು ಇಡೀ ರಾಷ್ಟ್ರಾದ್ಯಂತ ವಿಶ್ವಾದ್ಯಂತ ಹೆಸರು ಮಾಡೋಕ್ಕಾಗ್ತಾ ಇರಲಿಲ್ಲ. ಅಡ್ಡದಾರಿ ಅನ್ನೋದೇ ಗೊತ್ತಿಲ್ಲ ನಮಗೆ. ಸೊ ಸಂಸದರಾದ್ಮೇಲೆ ಟ್ಯಾಬ್ಲೆಟ್ ಹಾಕ್ತೀವಿ ಅಲ್ಲ, ಅದೇನೆ ಇದು ಅದಕ್ಕೇನೋ ಕನ್ನಡದಲ್ಲಿ ಹೇಳ್ತಾರಲ್ಲ ಷಡ್ಯಂತ್ರ ಅಂತ. ಈಗ ಕೊನೆಯ ಅಸ್ತ್ರ ಏನಪ್ಪ ಅಂದರೆ, ಈ ಥರ ಅಪಪ್ರಚಾರ ಇರುತ್ತೆ. ಬಟ್ ನಮ್ಮ ಆತ್ಮಸಾಕ್ಷಿಗೆ ನಾವು ನಡ್ಕೊಂಡಿರ್ತಾ ಇದ್ದೀವಿ. ಯಾಕೆಂದರೆ ಅದು ಆ ಜಮೀನು 3.5 ಎಕರೆ ತಗೊಂಡಿರೋದು 1996ನೇ ಇಸ್ವಿನಲ್ಲಿ. ಅದು ನಮ್ಮ ತಂದೆಯವರು ಪರ್ಚೇಸ್ ಮಾಡಿರೋದು. ಇದು ಓನರಿಂದ ತೊಗೊಂಡಿದ್ದಾರೆ. ಅದು ಕಾಲವಾದ್ಮೇಲೆ ನಮಗೆ ಬಂದಿದೆ. ಸೊ ಇದು ಇನ್ನೊಂದು ವಿಪರ್ಯಾಸ ಅಂದರೆ, MP ಆದಮೇಲೆ 71 ಎಕರೆ. ಯಾವ 71 ಎಕರೆ? 7 ಇಂಚು ತಗೊಂಡಿಲ್ಲ, ಏನೂ ಇಲ್ಲ. ಬರೀ ಕೇದ್ಗಾನಹಳ್ಳಿ ವಿಚಾರದಲ್ಲ, ನಾವು ಎಲ್ಲೂ ತಗೊಂಡಿಲ್ಲ. ಅದಕ್ಕೋಸ್ಕರ ಈ ಸ್ಪಷ್ಟೀಕರಣ ಅಷ್ಟೇ. ಸರ್, ಈಗ ಸರ್ವೆ ನಡೀತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಸೊ ಅವ್ರು ಏನು ಬೇಕಾದ್ ಮಾಡ್ಕೊಳ್ಳಿ. ಈಗೇನು ಕಾನೂನು ಪ್ರಕಾರ ಏನಿದೆ ಆ ಥರ ಮಾಡ್ಕೊಳ್ಳಿ. ಯಾಕೆಂದರೆ ನಮಗೆ ರೈತಾಪಿ ಕುಟುಂಬದಿಂದಲೇ ನಾವು ಬಂದಿರೋದು. ಈಗಿರೋ ಜಮೀನೇ ನಾವು ಮಾಡೋಕ್ಕಾಯ್ತಾ ಇಲ್ಲ. ಇನ್ನು ಅದ್ರ ಜೊತೆಗೆ ಸರ್ಕಾರಿ ಜಮೀನು ಕಟ್ಕೊಂಡು ನಮಗೇನು